ಕರ್ತನಲ್ಲಿ ಪ್ರಿಯರೇ, ಮತ್ತೊಂದು ಆವರ್ತಿ ದೇವರ ವಾಕ್ಯವನ್ನ ಧ್ಯಾನಿಸುವ ಭಾಗ್ಯ ಕೊಟ್ಟಿರುವುದಕ್ಕಾಗಿ ಕರ್ತನಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳೊಂದಿಗೆ ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸೋಳಾಗಿದ್ದೇನೆ. ಪ್ರಿಯರೇ, ಪ್ರಾರ್ಥನೆ ಮಾಡುವ. ಕರ್ತನೆ, ಶರಣನೆ, ನನ್ನ ವಿಮೋಚಕನೇ, ನಮ್ಮ ಹೃದಯದ ಮಾತುಗಳು, ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಕರ್ತನಲ್ಲಿ ಪ್ರಿಯರೇ, ಕಳೆದ ವಾರ ಎಸ್ತೇರಳ ವ್ಯಕ್ತಿತ್ವವನ್ನ ನೋಡಿದೆವು. ಈ ಬಾರಿ ಅರಸನಾದ ದಾವೀದನ ಮುತ್ತಾತನಾದ ಬೋವಾಜನು ರೂತಳಲ್ಲಿ ಒಬೇದನನ್ನ ಪಡೆದಿರುವುದು ತಿಳಿದಿರುವ ವಿಷಯವೇ. ಇದೇ ವಂಶವಾಳಿಯು ಕ್ರಿಸ್ತನವರೆಗೂ 14 ತಲೆಗಳು ಎಂಬುದಾಗಿಯೂ ನಾವು ನೋಡಿದ್ದೇವೆ. ಮತ್ತಾಯ 1:1-17 ನಮ್ಮ ರಕ್ಷಕನಾದ ಯೇಸು ಸ್ವಾಮಿಗೆ ರೂತಳು ಅಜ್ಜಿ ಎಂದರೆ ತಪ್ಪಾಗಲಾರದು. ಸತ್ಯವೇದದಲ್ಲಿ ರೂತಳನ್ನ ಅತ್ಯಂತ ನಿಷ್ಠಾವಂತ, ಶ್ರಮಶೀಲ ಮತ್ತು ಸದ್ಗುಣ ಮಹಿಳೆ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಆಕೆಯ ಜೀವಿತದ ಒಂದೊಂದು ಹೆಜ್ಜೆಯು ಆಕೆಯನ್ನ ವಿವರಿಸುವಂಥದ್ದಾಗಿದೆ. ಪ್ರಿಯರೇ, ರೂತಳು ಮೋವಾಬ್ ಸ್ತ್ರೀ ಆಗಿದ್ದರೂ, ಅಂದರೆ ವಿದೇಶಿ ಆಗಿದ್ದರೂ, ಅವಳ ಅತ್ತೆ ನವೋಮಿಯ ಮೇಲಿನ ಗೌರವ ಅಂತಿಮವಾಗಿ ಬೋವಾಜನೊಂದಿಗೆ ಆಕೆಯ ವಿವಾಹವು ರೂತಳು ಸತ್ಯವೇದದಲ್ಲಿ ಪ್ರಸಿದ್ಧ ವ್ಯಕ್ತಿ ಮಾಡಿದೆ ಎಂದರೆ ಎರಡು ಮಾತಿಲ್ಲ. ರೂತಳ ವ್ಯಕ್ತಿತ್ವವನ್ನ ಹಲವಾರು ಪ್ರಮುಖ ಗುಣಲಕ್ಷಣಗಳ ಮೂಲಕ ನೋಡಬಹುದಾಗಿದೆ. ಪ್ರಿಯರೇ, ಆಳವಾದ ನಿಷ್ಠೆ ಮತ್ತು ಗೌರವ. ಆಕೆಯ ಗಂಡ ಮರಣ ಹೊಂದಿದ ನಂತರ ತನ್ನ ಅತ್ತೆಯನ್ನ ತೊರೆಯದೆ, ತ್ಯಜಿಸದೆ, ಆಕೆ ಕೂಡ ತಾಯ್ನಾಡನ್ನ ತೊರೆದು ಅತ್ತೆಯ ಜನರನ್ನ, ಆಕೆಯ ದೇವರನ್ನ ತನ್ನ ಸ್ವಂತವನ್ನಾಗಿ ಮಾಡಿಕೊಳ್ಳುವುದಾಗಿ ಪ್ರಮಾಣ ಮಾಡಿದ ಆಕೆ ಅದಕ್ಕೆ ನಿಷ್ಠೆಯಿಂದ ಇರುವುದನ್ನು ನಾವು ತಿಳಿದಿದ್ದೇವೆ. ನಿಷ್ಠೆಯುಳ್ಳ ವ್ಯಕ್ತಿ ಆಗಿದ್ದ ಈಕೆ ಅತ್ತೆಯ ಮಾತಿನಂತೆ ಬೋವಾಜನ ಹೊಲಕ್ಕೆ ಹೋದ ಈಕೆಯನ್ನ ಬೋವಾಜನು ಸದ್ಗುಣಶೀಲೆ ಮತ್ತು ಗೌರವಾನ್ವಿತ ಉದಾತ್ತ ಸ್ವಭಾವದ ಮಹಿಳೆ ಎಂಬುದಾಗಿ ಕರೆದಿರುವುದನ್ನು ನಾವು 3:11 ನೋಡ್ತೇವೆ. ಇಲ್ಲಿ ಆಕೆ ಅವಳ ಸಮಗ್ರತೆ, ನೈತಿಕ ಶಕ್ತಿಯನ್ನ ತೋರಿಸಿರುವಳು. ರೂತಳು ಕಠಿಣ ಪರಿಶ್ರಮಿ ಮತ್ತು ವಿನಮ್ರ ವ್ಯಕ್ತಿಯೂ ಹೌದು. ರೂತಳು ತನ್ನ ಕಂಫರ್ಟ್ ಝೋನಿಂದ ಹೊರಬಂದು ತನ್ನನ್ನು ಮತ್ತು ತನ್ನ ಅತ್ತೆಯನ್ನ ಪೋಷಿಸಿಕೊಳ್ಳಲು ಕಠಿಣ ಪರಿಶ್ರಮಿಯಾಗಿ ದೀರ್ಘಕಾಲ ಹೊಲದಲ್ಲಿ ಕೆಲಸ ಮಾಡಿದ್ದನ್ನ ನೋಡ್ತೇವೆ. ನೋ ಕಂಪ್ಲೇಂಟ್, ಜಸ್ಟ್ ವಿನಮ್ರತೆ ಮತ್ತು ಧೈರ್ಯ ವ್ಯಕ್ತಿಯಾಗಿ ತನ್ನನ್ನು ಜೀವಿತಕ್ಕೆ ಒಪ್ಪಿಸಿಕೊಟ್ಟು ಕಂಫರ್ಟ್ ಝೋನಿಂದ ಹೊರಬಂದು ವಿದೇಶಿ ಸಂಸ್ಕೃತಿ, ಅಂದರೆ ಆಕೆಯದಲ್ಲದ ಸಂಸ್ಕೃತಿ, ಆಚಾರ, ವಿಚಾರ ಮತ್ತು ಧರ್ಮವನ್ನ ಸ್ವೀಕರಿಸಿದ್ದಲ್ಲದೆ ಹೊಸ ಜೀವನಕ್ಕಾಗಿ ಎಲ್ಲವನ್ನ ಪಣಕ್ಕಿಡುವ ಅವಳ ಇಚ್ಛೆ ಅತ್ತೆಯ ದೇವರಲ್ಲಿ ಇದ್ದ ಗಮನಾರ್ಹ ನಂಬಿಕೆಯನ್ನ ನಾವು ನೋಡ್ತೇವೆ. ಪ್ರಿಯರೇ, ಹೌದು ಪ್ರಿಯರೇ, ರೂತಳು ಒಬ್ಬ ನಾಯಕಿ ಎನ್ನಬಹುದು. ಅವಳ ಕ್ರಿಯೆಗಳು, ನಿರ್ಧಾರಗಳು ಮತ್ತು ಸಂಬಂಧಗಳನ್ನು ಆಕೆ ಗೌರವಿಸಿದ್ದನ್ನು ನೋಡಿದಾಗ ನಾವು ಕ್ರೈಸ್ತ ವಿಶ್ವಾಸಿಗಳಾಗಿ ಕರ್ತನನ್ನ ನಾವು ಆತುಕೊಂಡಿರುವುದು ಸತ್ಯ ಎನ್ನುವುದಾದರೆ, ರೂತಳಂತೆ ನಿಷ್ಠೆ, ಶ್ರಮಶೀಲತೆ ಮತ್ತು ಕರ್ತನ ಮೇಲಿರುವ ನಂಬಿಕೆಯನ್ನು ಬಲಗೊಳಿಸಿಕೊಳ್ಳಬೇಕಾಗಿದೆ. ಹೌದು ಪ್ರಿಯರೇ, ಕುಗ್ಗಿ ಹೋಗುವ, ಸೋತು ಹೋಗುವ ಅಗತ್ಯವಿಲ್ಲ. ಜ್ಞಾನೋಕ್ತಿ 14:1 ಸೊಲೊಮೋನನು ಹೇಳಿದ ಪ್ರಕಾರ, ಜ್ಞಾನವೆಂಬಾಕೆಯು ತನ್ನ ಮನೆಯನ್ನ ಕಟ್ಟಿಕೊಳ್ಳುವಳು. ಹೌದಲ್ಲವೇ ಪ್ರಿಯರೇ? ನಾವು ಕರ್ತನ ಮೇಲೆ ನಂಬಿಕೆ, ನಿಷ್ಠೆಯಿಂದ ಆತುಕೊಂಡವರಾಗಿ ನಮ್ಮ ಬದುಕನ್ನ ಸುಂದರ ಮಾಡಿಕೊಳ್ಳೋಣವೇ. ರೂತಳಂತೆ ಶ್ರಮಜೀವಿಗಳಾಗಿ, ನಿಷ್ಠೆಯಿಂದ, ನಂಬಿಕೆಯಿಂದ ಕೂಡಿದವರಾಗಿ. ಆಮೇನ್, ಆಮೇನ್. ಗಾಡ್ ಬ್ಲೆಸ್. ಟೇಕ್ ಕೇರ್. ಸ್ಟೇ ಬ್ಲೆಸ್ಡ್.